ತುಂಬ ಟೈಮಿಂದ ಗಾಡಿಗೆ ಲೈಟ್ಸ್ ಹಾಕಿರಲಿಲ್ಲ, ಫಾಗ್ ಲೈಟ್ ಹಾಕಿರಲಿಲ್ಲ. ಈ ಲೈಟ್ ನೋಡ್ಬೋದು ನೀವು, ಏನಕ್ಕೂ ಸಾಕಾಗಲ್ಲ. ಸ್ಟ್ರೀಟ್ ಲೈಟ್ ಇದ್ದೇ ಇಷ್ಟು, ಇನ್ನು ನೈಟಲ್ಲಿ ಏನೂ ಪ್ರಯೋಜನ ಇಲ್ಲ. ನಂದು ಹಳೆ ನೀವು ಮಡಿಕೇರಿದು ಊಟಿ ಲಾಕ್ಸ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಲೈಟ್ಸು. ಸೊ ಈ ಗಾಡಿ ಅಂತಲ್ಲ, ಬರ್ತಿರೋ ಈ ರೇಂಜಲ್ಲಿ ಎಲ್ಲ ಗಾಡಿಗಳದ್ದು ಅದೇ ಹಣೆ ಬರ. ಲೈಟ್ನ ತರಿಸಿದ್ದೆ, ಅನ್ಬಾಕ್ಸಿಂಗ್ ಕ್ಲಿಪ್ ಹಾಕ್ತೀನಿ ನೋಡಿ. ಅದಾದಮೇಲೆ ಡೈರೆಕ್ಟ್ ಫಿಟ್ಟಿಂಗ್ ಮಾಡಿಸೋಣ, ಅದನ್ನೂ ತೋರಿಸ್ತೀನಿ. ಬನ್ನಿ ಹೋಗೋಣ. ನೋಡ್ಬೋದು ಜೆ ಫಾಗ್ ಲೈಟ್ ಆರ್ಡ್ರ್ ಮಾಡಿದ್ದೆ. ಎಲ್ಲಿ ಮಾಡಿದ್ದೆ, ಏನು ಮಾಡಿದ್ದೆ ಅಂತ ಹೇಳ್ತೀನಿ. ಫಸ್ಟು ಕ್ವಿಕ್ಕಾಗಿ ಇದನ್ನು ಅನ್ಬಾಕ್ಸ್ ಮಾಡಿ ಪಟ್ ಅಂತ ಹಾಕ್ಸ್ಕೊಂಬೋಣ. ನಾನು ಯೂಶ್ವಲಿ ಆನ್ಲೈನಲ್ಲೇ ತೊಗೊಳೋದು ಜಾಸ್ತಿ, ಸ್ವಲ್ಪ ಡಿಸ್ಕೌಂಟ್ಸ್ ಇರುತ್ತೆ ಅಂತ ಹೇಳಿ. ಬಟ್ ಜೆನ್ಯೂನ್ ಪ್ರಾಡಕ್ಟೇ ತೊಗೊಬೇಕಾದ್ರೆ ನೀವು ರಿವ್ಯೂ ನೋಡಿ ತೊಗೊಬೇಕಾಗತ್ತೆ. ಉಲ್ಟಾ ಓಪನ್ ಮಾಡ್ತಾಯಿದ್ದೀನ. ಓಕೆ, ನನ್ನ ಕಾರ್ಡ್ ಇದೆ. ಸೊ ನೋಡಿ, 2 ಲೈಟು. ಇದು 45 ವ್ಯಾಟ್ ಈಚು, ಟೋಟಲ್ 90 ವ್ಯಾಟ್ ಬರುತ್ತೆ. ಕ್ಲ್ಯಾಂಪ್ಸ್ ಇದೆ. ಇದು ಐ ಥಿಂಕ್ ವಿತ್ ಹಾರ್ನೆಸ್ ಬೇಕಾಗುತ್ತೆ ನಿಮಗೆ. ಕ್ವಿಕ್ಕಾಗಿ ಹೋಗಿ ಫಿಟ್ಟಿಂಗ್ ಮಾಡಿಸೋಣ ಬನ್ನಿ. ಕ್ವಿಕ್ಕಾಗಿ ಅದನ್ನು ಅನ್ಬಾಕ್ಸ್ ಮಾಡಿ ಈಗಷ್ಟೇ ಇಸ್ಕೊಂಡೆ ಪಾರ್ಸಲ್ನ. ಸೊ ಅದನ್ನು ಡೈರೆಕ್ಟ್ ತೊಗೊಂಡೋಗ್ಬಿಟ್ಟು ಫಿಟ್ಟಿಂಗ್ ಮಾಡಿಸ್ಬಿಟ್ರೆ ಕೆಲಸ ಮುಗೀತು ಅಂಥೇಳಿ ಹೋಗ್ತಾಯಿದ್ದೀನಿ. ಇಲ್ಲೇ ನಾನು ಮುಂಚೆ ವಿಜಯನಗರಲ್ಲಿ ಒಂದು ಕ್ರ್ಯಾಶ್ ಗಾರ್ಡ್ ಎಲ್ಲ ಫಿಟ್ ಮಾಡಿಸಿದ್ನಲ್ಲ, ಅದೇ ಶಾಪ್ಗೆ ಕೇಳ್ಕೊಬಂದಿದ್ದೆ ಬರ್ತಾ. ಸೊ ಇರ್ತೀನಿ ಅಂತ ಹೇಳಿದರು. ಸೊ ಇವಾಗ ಹೋಗಿ ಫಿಟ್ಟಿಂಗ್ ಮಾಡಿಸಿ. ಆನ್ಲೈನಲ್ಲಿ ತರಿಸಿದ್ದೀನಿ, ಅಮೆಝಾನಲ್ಲಿ ಡಿಸ್ಕೌಂಟ್ ಸಿಕ್ತು, ಕಾರ್ ಡಿಸ್ಕೌಂಟು ಅದೆಲ್ಲ ಸೇರಿ ಸಿಕ್ತು. ಎಷ್ಟಾಯಿತು ಏನು ಅಂತ ಲಾಸ್ಟಿಗೆ ಹೇಳ್ತೀನಿ. ನೋಡಿ, ಇದೇ ಆ ಜಾಗ. ನನ್ನ ಗಾಡಿ ಫಿಟ್ಟಿಂಗ್ ಮಾಡಿಸಿದ್ದು ಇಲ್ಲೇ, ರೈಡ್ ಅಡ್ವೆಂಚರ್ ಅಂತ. ಮಕ್ಕನ್ ಈ ರೋಡ್ ಯಾವಾಗಲೂ ಬ್ಯುಸಿನೇ ಇರುತ್ತೆ, ಕ್ರಾಸ್ ಮಾಡೋಕ್ಕಾಗ್ತಾಯಿಲ್ಲ. ಇದೆ ಬ್ಯಾಗಲ್ಲಿದೆ. ಫಿಟ್ಟಿಂಗ್ ಮಾಡಿಸ್ಬೇಕಿತ್ತು. ಬೈಕ್ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಏನೋ ಡೌಟ್ ಇದ್ದರೆ, ಎಲ್ಲರೂ ವೈರೆಲ್ಲ ಕಟ್ ಮಾಡ್ಬೇಕಂತಿದ್ರೆ ಹಂಗೆಲ್ಲ ಏನೂ ಇಲ್ಲ. ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಹಾರ್ನೆಸ್ ಅದಕ್ಕೋಸ್ಕರನೇ ಕೊಟ್ಟಿರ್ತಾರೆ. ಎಲ್ಲ ನೀಟಾಗಿ ಹೊರಗಡೆ ಕಾಣಿಸ್ಬಾರ್ದು ಅಂತ ಫಿನಿಶಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಪ್ರಾಡಕ್ಟ್ ಡೀಟೇಲ್ಸು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಯಾರು ತರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ. ಸೊ ನೋಡಿದ್ರಲ್ಲ, ಫಿಟ್ಟಿಂಗ್ ಎಲ್ಲ ಆಯಿತು. ಅಲ್ಲಿಗೆ ಏನು ಹೋಗ್ತೀನಿ ಅಂದರೆ ಅವರೇನು ₹1 ಡಿಸ್ಕೌಂಟ್ ಅಂತೂ ಮಾಡ್ತಿಲ್ಲ. ಬಟ್ ನನಗೆ ರೂಮ್ಗೆ ಹತ್ರ ಮತ್ತು ಕೆಲಸ ಚೆನ್ನಾಗಿ ಮಾಡ್ತಾರೆ ಹುಡುಗರು. ನಿಧಾನಕ್ಕೆ ಮಾಡಿ ಆರಾಮಾಗಿ ಮಾಡ್ತಾರೆ, ಹೇಳ್ದಂಗೆ ಹೆಂಗೆ ಬೇಕಂಗೆ ಮಾಡಿಕೊಡ್ತಾರೆ. ಅದೊಂದು ವಿಷಯ. ಸೊ ಫಿಟ್ಟಿಂಗ್ ಮಾಡ್ತಾಯಿತ್ತು. ಎಷ್ಟಾಯಿತು ಏನು ಅಂತ ತಿಳ್ಕೊಬೇಕು ಅಂತ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಪ್ರಾಡಕ್ಟ್ ನಿಮ್ಮನ್ನೂ ಹಾಕಿರ್ತೀನಿ. ನಾನು ಪರ್ಚೇಸ್ ಮಾಡಿದ್ದು ಅಮೆಝಾನಿಂದ. ತುಂಬ ರಿವ್ಯೂ ಎಲ್ಲ ಚೆಕ್ ಮಾಡಿದ್ದೆ. ನಾನು ಡೈರೆಕ್ಟಾಗಿ ತರ್ತೀನಲ್ವಾ, ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಅದರಿಂದ ತೊಗೊಬೋದು. ಏನು ತೊಂದರೆ. ಇದೇ ಲೈಟ್ ಬೇಕು ಅಂದರೆ ಲೈಟ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಫೈನಲ್ ಆಗಿ ಈ ಥರ ಕಾಣುತ್ತೆ. ಎಲ್ಲೋ ವೈಟ್ ಮತ್ತು ಎಲ್ಲೋ ಮಿಕ್ಸು 3 ಮೋಡ್ಸ್ ಬರುತ್ತೆ, ಜೊತೆಗೆ ಬ್ಲಿಂಕರ್ಸು ಬರುತ್ತೆ. ಸಫಿಷಿಯೆಂಟಾಗಿದೆ, ಆರಾಮಾಗಿ ಹಾಕ್ಸ್ಕೊಬೋದು. ಜಾಸ್ತಿ ವ್ಯಾಟಿಂದ ಹಾಕ್ಸ್ಕೊಂಡು ನಿಮ್ಮ ಗಾಡಿಗೂ ಲಾಸ್ ಆಗೋದು ಬೇಡ, ಹೊರಗಡೆ ಜನಕ್ಕೂ ಡಿಸ್ಟರ್ಬ್ ಆಗೋದು ಬೇಡ. ಸಿಟಿಲಿ ಯಾರು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರಾಡಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಹಾಕಿದ್ದೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ, ಟ್ರಿಪ್ದೆಲ್ಲ ಲಾಗ್ಸ್ ಇದೆ. ಸೊ ಸಿಗೋಣ ಮತ್ತೆ ಹೊಸ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು so much. Bye bye. Take care.